ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಆವರಿಸಿದೆ ಬ್ರಿಟನ್ ಭೂತದ ಭೀತಿ? ಇಂಗ್ಲೆಂಡ್ನಿಂದ ಬಂದ 10 ಜನರಿಗೆ ಒಕ್ಕರಿಸಿರೋದು ಸೋಂಕಿನ ಹೊಸ ತಳಿನ? ಯತ್ನಾಳ್ ಡಿವಿಎಸ್ ನಡುವೆ ಸೀನಿಯರ್ ಟಾಕ್ ವಾರ್ ನಡೆದಿದ್ದು ಹೇಗೆ? ಹೈದರಾಬಾದ್ ಆಸ್ಪತ್ರೆಗೆ ದಾಖಲಾಗಿರೋ ತಲೈವಾ ಆರೋಗ್ಯ ಹೇಗಿದೆ? ಇದೆಲ್ಲವನ್ನ ನೋಡೋಣ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕೊರೋನಾ ಪರೀಕ್ಷೆ ಹೇಗಿದೆ? ಇಂಗ್ಲೆಂಡ್ನಿಂದ ಬಂದ ಎಷ್ಟು ಜನರಲ್ಲಿ ಸೋಂಕು ದೃಢಪಟ್ಟಿದೆ? ಬಾಗಲಕೋಟೆಯಲ್ಲಿ ಬ್ರಿಟನ್ ಭೂತದ ಆತಂಕ ಹೆಚ್ಚಾಗಿರೋದು ಯಾಕೆ? ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶದಿಂದ ಬಂದ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಹೀಗಾಗಿ 8 ಜನರನ್ನು ಒಳಗೊಂಡ 2 ತಂಡಗಳು ಏರ್ಪೋರ್ಟ್ಗೆ ಆಗಮಿಸಿದೆ. ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಿರುವ ತಂಡ ಕೊರೋನಾ ಪಾಸಿಟಿವ್ ಬಂದರೆ ಐಸೋಲೇಷನ್, ನೆಗೆಟಿವ್ ಬಂದರೆ ಹೋಮ್ ಕ್ವಾರಂಟೈನ್ಗೆ ಕಳಿಸುತ್ತಿದ್ದಾರೆ. ಇಂಗ್ಲೆಂಡ್ನ ರೂಪಾಂತರಿ ಕೊರೋನಾದಿಂದ ಕ್ಷಣಕ್ಕೂ ಬೆಂಗಳೂರಲ್ಲಿ ಭೀತಿ ಹೆಚ್ಚಾಗ್ತಿದೆ. ಇಂಗ್ಲೆಂಡ್ನಿಂದ ಬಂದ 10 ಜನರಿಗೆ ಕೊರೋನಾ ಅಟ್ಯಾಕ್ ಆಗಿರುವುದಾಗಿ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. 10 ಜನರಲ್ಲಿ ಹೊಸ ತಳಿಯ ಸೋಂಕಿದ್ಯಾ ಎಂದು ಪರೀಕ್ಷೆ ಮಾಡೋಕೆ 2 ರಿಂದ 3 ದಿನ ಬೇಕಾಗಿದ್ದು 2-3 ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಸಚಿವರು ತಿಳಿಸಿದರು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ವಿದೇಶದಿಂದ ಬರುವ ಎಲ್ಲಾ ಪ್ರಯಾಣಿಕರಿಗೆ ಸರ್ಕಾರದಿಂದ ಉಚಿತವಾಗಿ ಟೆಸ್ಟ್ ನಡೆಸೋಕೆ ತಯಾರಿ ನಡೆಸಲಾಗ್ತಿದೆ. ಅಲ್ಲದೆ ವಿಮಾನ ನಿಲ್ದಾಣದಿಂದ ಹೊರಗೆ ತೆರಳುವ ಪ್ರಯಾಣಿಕರಿಗೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬ್ರಿಟನ್ನಿಂದ ವಾಪಸ್ಸಾದ ಮಹಿಳೆಯರ ಮನೆಯವರಿಗೆ ಕೊರೋನಾ ದೃಢಪಟ್ಟಿದ್ದು ಬಾಗಲಕೋಟೆಯಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಹೀಗಾಗಿ ಇಳಕಲ್ ಜಮಖಂಡಿ ತಾಲೂಕಿನ ಹಳ್ಳಿಯಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡುತ್ತಿದ್ದು ತಲಾ 200 ಜನರ ಗಂಟಲು ದ್ರವ ಸಂಗ್ರಹಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಿದೆ ಅಂತ ಬಾಗಲಕೋಟೆ ಡಿಎಚ್ಒ ಅನಂತ ದೇಸಾಯಿ ಮಾಹಿತಿ ಕೊಟ್ಟಿದ್ದಾರೆ. ವೈರಸ್ ಫಾಸ್ಟ್ ಸ್ಪ್ರೆಡ್ಗೆ ಕಾರಣ ನಿಜಕ್ಕೂ ಬೆಚ್ಚು ಬೀಳುವಂತಿದೆ. ರೂಪಾಂತರ ವೈರಸ್ನ ಸ್ಟ್ರೈಕ್ ಪ್ರೋಟೀನ್ ವ್ಯಾಲ್ಯೂ ಜಾಸ್ತಿ ಆಗಿದ್ದು ಜನಸಂದಣಿ ಪ್ರದೇಶದಲ್ಲಿ ವೈರಸ್ ಹರಡುವಿಕೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸಾರ್ವಜನಿಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ತಜ್ಞರು. ಕಳೆದ ಸೆಪ್ಟೆಂಬರ್ನಲ್ಲಿ ವೈರಸ್ನ ಪ್ರೋಟೀನ್ ಸ್ಟ್ರೈಕ್ ವ್ಯಾಲ್ಯೂ ಶುರುವಾಗಿದ್ದು ಇಂಗ್ಲೆಂಡ್ನಲ್ಲಿ 3 ರಿಂದ 4 ತಿಂಗಳಿಂದಲೇ ಬದಲಾವಣೆಯ ರೂಪವಾಗಿದೆ. ರಾಜ್ಯ ಸರ್ಕಾರ ಕೊರೋನಾ ತಡೆಗೆ ನೈಟ್ ಕರ್ಫ್ಯೂ ಹೊರತಾದ ಉಳಿದ ಮುಂಜಾಗ್ರತಾ ಕ್ರಮದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆರೋಗ್ಯ ಇಲಾಖೆ ಕೇವಲ ಎಸ್ಒಪಿ ಜಾರಿಯಲ್ಲಿದೆ ಎಂದಿತ್ತು. ಆದರೆ ಮಾರುಕಟ್ಟೆ, ಜನನಿಬಿಡ ಪ್ರದೇಶದಲ್ಲಿ ಅನ್ಲಾಕ್ ಪ್ರಕ್ರಿಯೆ ನಂತರ ನಿಯಮ ಪಾಲನೆ ಆಗಿಲ್ಲ. ಮಾರ್ಷಲ್ಗಳ ಮೂಲಕ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದಂಡ ವಸೂಲಿ ಮಾಡುತ್ತಿದ್ದು ಉಳಿದಂತೆ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿದ್ರೂ ಕೇಳುವರಿಲ್ಲ. ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಸರ್ಕಾರ ಮುಂದಾಗದ ನಿರ್ಲಕ್ಷ್ಯ ತೋರಿದ್ದು ಇದೇ ಕಾರಣಕ್ಕೆ ನೈಟ್ ಕರ್ಫ್ಯೂ ಬಗ್ಗೆ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ರೂಪಾಂತರಗೊಂಡ ವೈರಸ್ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಬ್ರಿಟನ್ ತಜ್ಞರು ಚರ್ಚೆ ನಡೆಸಿ ಮಾಹಿತಿ ನೀಡಿದರು. ಹೀಗಿದ್ರೂ ಭಾರತಕ್ಕೆ ಬರುವವರ ತಪಾಸಣೆಯಲ್ಲಿ ಸರ್ಕಾರ ಎಡವಿದೆ. ವಿದೇಶದಿಂದ ಬರುವವರಿಗೆ ಕೋವಿಡ್ ಟೆಸ್ಟ್ ಮಾಡಿ ಕ್ವಾರಂಟೈನ್ಗೆ ಒಳಪಡಿಸಬೇಕಿತ್ತು. ಆದರೆ ಇದ್ಯಾವುದನ್ನು ಮಾಡದೆ ಮನೆಗೆ ಕಳುಹಿಸಿಕೊಟ್ಟರು. ಈ ಮೂಲಕ ಬ್ರಿಟನ್ ವೈರಸ್ ವಿಚಾರದಲ್ಲಿ ಬೇಜವಾಬ್ದಾರಿ ತೋರಿದೆ. ಹೀಗಾಗಿ ತನ್ನ ಎಡವಟ್ಟು ಮುಚ್ಚಿಡೋಕೆ ನೈಟ್ ಕರ್ಫ್ಯೂ ನಾಟಕವಾಡ್ತಾ ಸರ್ಕಾರ ಅನ್ನೋ ಅನುಮಾನ ಮೂಡಿದೆ. ಕರುನಾಡಿಗೆ ಹೈಸ್ಪೀಡ್ ಕೊರೋನಾ ಎಂಟ್ರಿ ಕೊಟ್ಟೇ ಬಿಟ್ಟಂತೆ ಕಾಣ್ತಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಸಭೆಯಲ್ಲಿ ಸಿಎಂ ಬಿಎಸ್ವೈ ಸುಳಿವು ನೀಡಿದ್ದಾರೆ. ರಾಜ್ಯದಲ್ಲಿ 2ನೇ ಅಲೆ ಹೊಸ ಸ್ವರೂಪದಲ್ಲಿ ಕಾಣಿಸುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರೋಗ್ಯ ಇಲಾಖೆ ಸಭೆಯಲ್ಲಿ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಆಸ್ಪತ್ರೆಗಳು ಸಜ್ಜಾಗಬೇಕಿದೆ. ಇದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದೆ ಎಂದಿದ್ದು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡೋಕೆ ಸೂಚಿಸಿದ್ದಾರೆ. ರೂಪಾಂತರಿ ವೈರಸ್ ಒಕ್ಕರಿಸಿಕೊಂಡ ಇನ್ನಿಲ್ಲದ ಕಾಟ ಕೊಡುತ್ತೆ. ಹೊಸ ಪ್ರಭೇದದ ಕೊರೋನಾ ವೈರಸ್ಗೆ 7 ಲಕ್ಷಣಗಳಿದ್ದು ರೂಪಾಂತರಿ ವೈರಸ್ ದಾಳಿ ಮಾಡಿದರೆ ಜ್ವರ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ವಾಸನೆ ಗೊತ್ತಾಗೋದಿಲ್ಲ, ವಿಪರೀತ ಸುಸ್ತು ಉಂಟಾಗುತ್ತೆ, ಜೊತೆಗೆ ರುಚಿಯನ್ನು ಕಂಡು ಹಿಡಿಯೋಕೆ ಆಗಲ್ಲ. ಒಣಕಫ ಕೂಡ ರೂಪಾಂತರಿ ವೈರಸ್ನದ್ದೇ ಲಕ್ಷಣವಾಗಿದ್ದು ತಲೆನೋವು, ಸ್ನಾಯುಗಳಲ್ಲಿ ನೋವು ಉಂಟಾಗುತ್ತೆ. ಹಸಿವು ಆಗದೇ ಇರುವುದು, ಚರ್ಮದಲ್ಲಿ ಗುಳ್ಳೆಗಳು ಏಳುತ್ತವೆ. ಸುಧಾಕರ್ ಡಿಕೆಶಿ ನಡುವಿನ ನೈಟ್ ಕರ್ಫ್ಯೂ ಬಗ್ಗೆ ಟಾಕ್ ವಾರ್ ಹೇಗಿತ್ತು? ಮಾಸ್ಕ್ ಕುರಿತು ಸಂಸದ ಪ್ರತಾಪ್ ಸಿಂಹರ ಉಡಾಫೆ ಮಾತು ಏನು? ಬ್ರಿಟನ್ ಭೂತದಿಂದ ಚಿಕ್ಕಮಗಳೂರಿನ ಜನ ನಿಟ್ಟುಸಿರು ಬಿಟ್ಟಿದ್ದು ಹೇಗೆ? ನೋಡೋಣ ಹಾಟ್ಸ್ಪಾಟ್ನಲ್ಲಿ. ನೈಟ್ ಕರ್ಫ್ಯೂ ವಿಚಾರದಲ್ಲಿ ಸರ್ಕಾರದ ವರ್ತನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ನೈಟ್ ಕರ್ಫ್ಯೂಗೆ ಸಲಹೆ ಕೊಟ್ಟವರ ಫೋಟೋ ಕೊಟ್ಟರೆ ಮನೆಯಲ್ಲಿ ಹಾಕಿಕೊಳ್ತೀವಿ ಎಂದ ಡಿಕೆಶಿ ನೈಟ್ ಕರ್ಫ್ಯೂ ಜಾರಿಗೂ ಮುನ್ನ ಬೇಸಿಕ್ ಕಾಮನ್ ಸೆನ್ಸ್ ಬೇಕು, ಇದು ಯಡಿಯೂರಪ್ಪ ನಿರ್ಧಾರ ಅಲ್ಲ ಸುಧಾಕರ್ ನಿರ್ಧಾರ ಅಂತ ವಾಗ್ದಾಳಿ ನಡೆಸಿದ್ರು.
ಯಡಿಯೂರಪ್ಪ ಯಾಕೆಷ್ಟು ವೀಕ್ ಆಗಿದ್ದಾರೆ ಅಂತ ನನಗೆ ಚಿಂತೆ ಆಗಿದ್ದು, ಅವನೊಬ್ಬ ಹೇಳಿದ ಅಂತ ಯಡಿಯೂರಪ್ಪ ನೈಟ್ ಕರ್ಫ್ಯೂಗೆ ಸಹಿ ಹಾಕಿದ್ರು ಅಂತ ಸುಧಾಕರ್ ವಿರುದ್ಧ ಡಿಕೆಶಿ ಕಿಡಿಕಾರಿದ್ರು. ಸರ್ಕಾರ ಸಚಿವರಿಗಿಂತ ಸಾಮಾನ್ಯ ಜನರಿಗೆ ಹೆಚ್ಚು ಕಾಮನ್ ಸೆನ್ಸ್ ಇದ್ದು ನೈಟ್ ಕರ್ಫ್ಯೂವನ್ನ ಸಚಿವರು ವಿರೋಧಿಸಿದ್ದಾರೆ. ಯುವ ಪೀಳಿಗೆ ಕಷ್ಟನೋ ಸುಖನೋ ಏನೋ ಒಂದು ಮಾಡ್ಕೊಳ್ಳಿ, ಆದ್ರೆ ಯಾರ ಅಭಿಪ್ರಾಯವೂ ಪಡೆಯದೆ ಲಾಕ್ಡೌನ್ ಮಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ವಾಪಸ್ ಪಡೆದ ವಿಚಾರಕ್ಕೆ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದು, ನಾವು ಅವಿವೇಕತನದಿಂದ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ಇಂಗ್ಲೆಂಡ್ ಜರ್ಮನಿಯಲ್ಲಿ ಲಾಕ್ಡೌನ್ ಮಾಡಿದ್ದಾರೆ, ಹಾಗಂತ ಅವ್ರು ಯಾರಿಗೂ ಬುದ್ಧಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ ಸಚಿವರು, ಎಲ್ಲವೂ ಯೋಚನೆ ಮಾಡಿ ನಿರ್ಧಾರ ಮಾಡಲಾಗಿದೆ, ನಾವು ರಾಜಕೀಯ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ತಿಳಿಸಿದ್ರು. ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಪಕ್ಷದವರೇ ಹೊಣೆಗಾರರು ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ದಸರಾ ದೀಪಾವಳಿ ಸರಳವಾಗಿ ಆಚರಣೆ ಮಾಡಿದ್ದೇವೆ, ಆದರೆ ಹೊಸ ವರ್ಷ ಆಚರಣೆ ಬಹಳ ಮುಖ್ಯ ಎಂದಿದ್ದಾರೆ. ಯುವಕರು ಹೊಸ ವರ್ಷ ಆಚರಣೆ ಮಾಡಲಿದ್ದು ಮೋಜು ಮಸ್ತಿ ಮಾಡಬೇಕು ಅಂತ ವಿಪಕ್ಷದವರು ಹೇಳ್ತಾರೆ, ಹೀಗಾಗಿ ಏನಾದರೂ ಆದರೆ ವಿಪಕ್ಷದವರೇ ಹೊಣೆಗಾರರು ಅಂತ ಸಚಿವ ಸುಧಾಕರ್ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಚಿವ ಸುಧಾಕರ್ ಮಧ್ಯೆ ವಾಕ್ಸಮರ ನಡೆದಿದೆ. ಕೋವಿಡ್ನಲ್ಲಿ ಸರ್ಕಾರ ಲೂಟಿ ಮಾಡಿದೆ ಎಂಬ ಡಿಕೆಶಿ ಆರೋಪಕ್ಕೆ ಸುಧಾಕರ್ ತಿರುಗೇಟು ನೀಡಿದ್ದಾರೆ. ಲೂಟಿ ಮಾಡೋರ ಕಾಲೇಜ್ಗೆ ಡಿಕೆ ಶಿವಕುಮಾರ್ ಪ್ರಿನ್ಸಿಪಲ್, ಅವರೇ ಓನರ್ ಅಂತ ಸುಧಾಕರ್. ಡಿಕೆ ಸುರೇಶ್ ಕೊಡೋ ಸರ್ಟಿಫಿಕೇಟ್ ನನಗೆ ಬೇಕಾಗಿತ್ತು, ಅದನ್ನೆಲ್ಲ ಒಂದೊಂದಾಗಿ ತೆಗೆದಿಟ್ಟುಕೊಳ್ತೀನಿ ಅಂತ ವಾಗ್ದಾಳಿ ನಡೆಸಿದ್ರು. ಜಗತ್ತಿನೆಲ್ಲೆಡೆ ಕೊರೋನಾ ವೈರಸ್ ಅಬ್ಬರಿಸುತ್ತಿದ್ದರೂ ಸಂಸದರು ಮಾತ್ರ ಉಡಾಫೆ ಆಗಿದ್ದಾರೆ. ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಬದಲು ಸಂಸದ ಪ್ರತಾಪ್ ಸಿಂಹ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಮಾಸ್ಕ್ ಹೆಸರಲ್ಲಿ ಜನರಿಗೆ ಅನಗತ್ಯ ತೊಂದರೆ ಕೊಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜನರನ್ನ ಇನ್ನೆಷ್ಟು ದಿನ ಮನೆಗಳಲ್ಲಿ ಕೂರಿಸ್ತೀರಾ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದು, ಮಾರ್ಚ್ನಿಂದಲೂ ಜನ ನಿರ್ಬಂಧ ವ್ಯವಸ್ಥೆಯಲ್ಲಿ ಇದ್ದು ಇನ್ನಾದರೂ ಜನರು ಹೊರಗೆ ಓಡಾಡಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಮಾಸ್ಕ್ ಕಡ್ಡಾಯ ಮಾಡಿ ಆದರೆ ತೊಂದರೆ ಕೊಡಬೇಡಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ದೆಹಲಿ ಸೇರಿದಂತೆ ಕೆಲ ಪ್ರದೇಶಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲಾ ಕಡೆ ಕೊರೋನಾ ರೂಪಾಂತರದ ಬಗ್ಗೆ ಚರ್ಚೆ ಇದೆ, ಆದರೆ ಜನರನ್ನ ಇನ್ನೂ ಹೆಚ್ಚು ದಿನ ನಿರ್ಬಂಧಿಸಲಾಗಲ್ಲ. ಉದ್ಯಮ, ದೈನಂದಿನ ಚಟುವಟಿಕೆಗಳಿಗೆ ಅವಕಾಶ ಕೊಡಿ. ಮಾಸ್ಕ್ ಹೆಸರಲ್ಲಿ ಕಾರು, ಬೈಕ್ ನಿಲ್ಲಿಸಿ ತೊಂದರೆ ಬೇಡ ಅಂತ ಹೇಳಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬ್ರಿಟನ್ ಭೂತದ ಆತಂಕ ಮನೆ ಮಾಡಿದೆ. ಇಂಗ್ಲೆಂಡ್ನಿಂದ ಚಿಕ್ಕಮಗಳೂರಿಗೆ ಬಂದಿದ್ದ ಇಬ್ಬರಿಗೆ ಕೊರೋನಾ ಕಾಣಿಸಿಕೊಂಡಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಮಾಹಿತಿ ನೀಡಿದ್ದಾರೆ. ಇಂಗ್ಲೆಂಡ್ನಿಂದ ಚಿಕ್ಕಮಗಳೂರಿಗೆ 18 ಜನರು ಬಂದಿದ್ದು, ಪಾಸಿಟಿವ್ ಬಂದ ಇಬ್ಬರು ಚಿಕ್ಕಮಗಳೂರು ತಾಲೂಕಿನವರಾಗಿದ್ದು, ಅವರ ಮನೆಯವರ ಮೇಲೂ ನಿಗಾ ಇಡಲಾಗಿದೆ ಅಂತ ಡಿಸಿ ತಿಳಿಸಿದರು. ಬ್ರಿಟನ್ನಿಂದ ದಾವಣಗೆರೆಗೆ ಇದುವರೆಗೂ 9 ಜನ ಪ್ರಯಾಣಿಕರು ಆಗಮಿಸಿದ್ದು, 9 ಜನರ ಆರ್ಟಿಪಿಸಿಆರ್ ವರದಿ ನೆಗೆಟಿವ್ ಬಂದಿದೆ. ನಿನ್ನೆವರೆಗೂ 8 ಜನರ ವರದಿ ನೆಗೆಟಿವ್ ಬಂದಿತ್ತು. ಇದೀಗ ಮತ್ತೊಬ್ಬರ ವರದಿಯಲ್ಲಿ ಕೊರೋನಾ ನೆಗೆಟಿವ್ ಬಂದಿದ್ದು, ಬೆಣ್ಣೆನಗರಿಯ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಕ್ರಾಂತಿಗೆ ಸಚಿವ ಸಂಪುಟ ಸರ್ಜರಿಯ ಮುಹೂರ್ತ ಫಿಕ್ಸ್ ಆಗುತ್ತಾ? ಸಂಪುಟ ಬೆಂಕಿ ಆರಿಸಲು ಸಿಎಂ ಮಾಡಿರೋ ಆ 2 ತಂತ್ರವೇನು? ಹೊಸ ವರ್ಷಕ್ಕೆ ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಜಾರಿಯಾಗುತ್ತಾ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಬಿಎಸ್ವೈ ಮೆಗಾ ಪ್ಲಾನ್ ಮಾಡಿದ್ದು, ಸಂಕ್ರಾಂತಿ ಹೊತ್ತಿಗೆ ಕ್ಯಾಬಿನೆಟ್ ಸರ್ಜರಿ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಸಂಪುಟ ಪುನಾರಚನೆ ಬದಲು ಸಂಪುಟ ವಿಸ್ತರಣೆಗೆ ಬಹುತೇಕ ಫೈನಲ್ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಬಿಎಸ್ವೈ ತಮ್ಮ ಆಪ್ತರ ಎದುರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜನವರಿ 15ಕ್ಕೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಲಿದ್ದು, ಸಚಿವಾಕಾಂಕ್ಷಿಗಳು ಹೈ ಅಲರ್ಟ್ ಆಗಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಗೆ ಸಿಎಂ ಯಡಿಯೂರಪ್ಪ ಭರ್ಜರಿ ಲೆಕ್ಕಾಚಾರ ಮಾಡಿದ್ದು, 2 ಲೆಕ್ಕಾಚಾರ ಮಾಡಿದ್ದಾರೆ. ಪ್ಲಾನ್ 1ರಂತೆ ಖಾಲಿ ಇರೋ 7 ಸ್ಥಾನದಲ್ಲಿ 5ಕ್ಕೆ ಭರ್ತಿ ಚಿಂತನೆ ನಡೆಸಿದ್ದು, 5 ಸ್ಥಾನ ಭರ್ತಿಯಾದರೆ 2 ಸ್ಥಾನ ಖಾಲಿ ಉಳಿಯುತ್ತೆ. ಇನ್ನು ಪ್ಲಾನ್ 2ರಂತೆ ಖಾಲಿ ಇರೋ 7 ಸ್ಥಾನದಲ್ಲಿ 5+1 ಭರ್ತಿಗೆ ಚಿಂತನೆ ನಡೆಸಿದ್ದು, 5ರ ಜೊತೆ ಸಿಪಿ ಯೋಗೇಶ್ವರ್ಗೆ ಲಕ್ ಖುಲಾಯಿಸಲಿದೆ. ಖಾಲಿ ಉಳಿಯೋ 1 ಸ್ಥಾನ ಪ್ರತಾಪ್ ಗೌಡ ಪಾಟೀಲ್ಗೆ ಮೀಸಲಿಡೋ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ವ್ಯಂಗ್ಯವಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಂಕ್ರಾಂತಿ ಬರಲಿ ನೋಡೋಣ ಏನಾಗುತ್ತೆ ಎಂದು. ಉತ್ತರಾಯಣ ದಕ್ಷಿಣಾಯಣ ಬದಲಾಗುತ್ತಲ್ಲ, ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಸಚಿವ ಸುಧಾಕರ್ಗೆ ತಿರುಗೇಟು ನೀಡಿದ ಅವರು, ಸಚಿವರು ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡಲಿ, ಆದರೆ ನಾವು ಯುವಕರು ಸಾಮಾನ್ಯ ಜನರ ಪರವಾಗಿರ್ತೇವೆ ಎಂದು ತಿಳಿಸಿದ್ರು. ಸಂಪುಟ ವಿಸ್ತರಣೆ ಆಗುತ್ತೋ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಎಂದಿದ್ದ ಯತ್ನಾಳ್ಗೆ ಕೇಂದ್ರ ಸಚಿವ ಸದಾನಂದ ಗೌಡ ತಿರುಗೇಟು ನೀಡಿದ್ದಾರೆ. ಇಂಥ ವಿಷಯಗಳನ್ನೆಲ್ಲ ಮಾತನಾಡಲು ಬಸವನಗೌಡ ಪಾಟೀಲ್ ಯಾರು? ಅವರು ಮಾತನಾಡೋ ಹಾಗಿದ್ರೆ ಪಕ್ಷದ ಚೌಕಟ್ಟಿನೊಳಗೆ ಮಾತನಾಡಲಿ. ನಮ್ಮ ಭವಿಷ್ಯದ ದೃಷ್ಟಿಯಿಂದ ಇಂಥ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಲಿ ಎಂದು ತಿಳಿಸಿದ್ದಾರೆ. ಅಲ್ಲದೆ ಯತ್ನಾಳ್ ಅವರು ಪಕ್ಷದ ಅಧ್ಯಕ್ಷರಲ್ಲ, ಒಬ್ಬ ಆರ್ಡಿನರಿ ಶಾಸಕ ಎಂದು ಕಿಡಿಕಾರಿದ್ದಾರೆ.
ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಪ್ರತ್ಯೇಕ ರೂಲ್ಸ್ ಜಾರಿಗೊಳ್ಳುವ ಸಾಧ್ಯತೆ ಇದೆ. ಈ ಬಗ್ಗೆ ಗೃಹ ಇಲಾಖೆ ನಿರ್ಧಾರ ಮಾಡಿದ್ದು, ಮಾರ್ಗಸೂಚಿ ಸಿದ್ಧಪಡಿಸಲು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ. ಪೊಲೀಸ್ ಆಯುಕ್ತ ಕಮಲ್ ಪಂತ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದು, ನಾಳೆ ಅಥವಾ ನಾಡಿದ್ದು ಪ್ರತ್ಯೇಕ ರೂಲ್ಸ್ ಜಾರಿಗೆ ಸಾಧ್ಯತೆ ಇದೆ. ಟೆಂಡರ್ನಲ್ಲಿ ಡಿ ರೂಪಾ ಹೆಸರಿನಲ್ಲಿ ಕರೆ ಹಾಗೂ ಹಸ್ತಕ್ಷೇಪ ವಿಚಾರಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಪ್ರತಿಕ್ರಿಯೆ ನೀಡಿದ್ದು, ಈ ವಿಚಾರದಿಂದ ಟೆಂಡರ್ಗೆ ಎಫೆಕ್ಟ್ ಆಗಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೆಂಡರ್ ಬಗ್ಗೆ ಮಾಹಿತಿ ಪಡೆಯುವುದಕ್ಕೆ ಮುಂದಾಗಿದ್ದು, ಟೆಂಡರ್ನಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲು ಆಗಲ್ಲ. ನಿರ್ಭಯ ಫಂಡ್ಗೆ ಇನ್ನೂ ಯಾವುದೇ ಬಿಡ್ ಬಂದಿಲ್ಲ. ಜನವರಿ 8ರವರೆಗೂ ಬಿಡ್ಡಿಂಗ್ಗೆ ಅವಕಾಶ ಇದೆ ಅಂತ ಕಮಲ್ ಪಂತ್ ಹೇಳಿದ್ರು. ಬೆಂಗಳೂರಿನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನ ಕೆಂಪೇಗೌಡ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಡಿ ಕಾಳಮ್ಮ ದೇಗುಲ ಬಳಿ ಗಾಂಜಾ ಮಾರುವಾಗ ವೆರಿಕಲ್ ವೆಂಕಟರಮಣ ಹಾಗೂ ಮುನೀರ್ ಖಾನ್ ಎಂಬುವವನನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ 104 ಕೆಜಿ 300 ಗ್ರಾಂ ಗಾಂಜಾ, 1 ಆಟೋ ವಶಕ್ಕೆ ಪಡೆಯಲಾಗಿದ್ದು, ಕೆಂಪೇಗೌಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅನಂತ ಶಯನ ದರ್ಶನ ಪಡೆದಿದ್ದಾರೆ. ರಾಜಾಜಿನಗರದಲ್ಲಿ ಕೈಲಾಸ ವೈಕುಂಠ ಮಹಾಕ್ಷೇತ್ರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಸಿಎಂ ಬಿಎಸ್ ಯಡಿಯೂರಪ್ಪ ಶ್ರೀನಿವಾಸನ ದರ್ಶನ ಪಡೆದು ಮಹಾಲಕ್ಷ್ಮಿ ಲೇಔಟ್ನ ಶ್ರೀನಿವಾಸ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಸಂಪುಟ ವಿಸ್ತರಣೆಗೂ ಮುನ್ನ ಯತ್ನಾಳ್ ಸಿಡಿಸಿದ ಹೊಸ ಬಾಂಬ್ ಏನು? ಆರ್ಡಿನರಿ ಶಾಸಕ ಎಂದ ಡಿವಿಎಸ್ಗೆ ಯತ್ನಾಳ್ ಕೊಟ್ಟ ತಿರುಗೇಟು ಹೇಗಿತ್ತು? ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಾಹುಕಾರ್ ಗುಡುಗಿದ್ದು ಯಾಕೆ? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಪುಟ ವಿಸ್ತರಣೆಗೂ ಮುನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜನವರಿ 16ರಂದು ಅಮಿತ್ ಶಾ ವಿಜಯಪುರ ಜಿಲ್ಲೆಗೆ ಬರ್ತಿದ್ದು, ಸಂಕ್ರಮಣಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಂಪುಟ ವಿಸ್ತರಣೆಗಿಂತಲೂ ಮತ್ತೇನಾದರೂ ಆಗಬಹುದು, ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆಗೆ ಒಳಿತಾಗಲಿದೆ ಅಂತ ತಿಳಿಸಿದ್ರು. ಯತ್ನಾಳ್ ಪಕ್ಷದ ಅಧ್ಯಕ್ಷರಲ್ಲ, ಒಬ್ಬ ಆರ್ಡಿನರಿ ಶಾಸಕ ಎಂದಿದ್ದ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಸದಾನಂದ ಗೌಡರು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ನಾನು ಸಾಮಾನ್ಯ ಕಾರ್ಯಕರ್ತ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ವಾಜಪೇಯಿ ಅವಧಿಯಲ್ಲಿ ಕೇಂದ್ರ ಸಚಿವನಾಗಿದ್ದೆ. ಈಗ ಡಿವಿ ಸದಾನಂದ ಗೌಡರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಹೀಗಾಗಿ ಯಾರು ಸೀನಿಯರ್ ಅಂತ ನೀವೇ ತಿಳ್ಕೊಳ್ಳಿ ಅಂತ ಟಾಂಗ್ ಕೊಟ್ರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕಿ ಗೆದ್ರೆ ಹಾರ ಹಾಕೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಚಿವ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಶಾಸಕಿ ಬಗ್ಗೆ ಮಾತನಾಡದಂತೆ ವರಿಷ್ಠರ ವಾರ್ನಿಂಗ್ ಇದೆ. ಹೀಗಾಗಿ ಕಳೆದ 6 ತಿಂಗಳಿಂದ ಒಂದು ಶಬ್ದ ಮಾತನಾಡಿಲ್ಲ. ಮುಂದಿನ ಬಾರಿ ಕ್ಷೇತ್ರದಲ್ಲಿ ಶಾಸಕಿ ಗೆದ್ರೆ ಹಾರ ಹಾಕೋಣ ಅಂತ ಹೆಸರು ಹೇಳದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕಿಡಿಕಾರಿದ್ದಾರೆ. ಕೊಡವರು ಗೋಮಾಂಸ ತಿಂತಾರೆಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಸಂಸದ ಪ್ರತಾಪ್ ಸಿಂಹ ಟಕ್ಕರ್ ಕೊಟ್ಟಿದ್ದಾರೆ. ನೀವು ಗೋಮಾಂಸ ತಿಂತೀರಿ ಅಂದ್ರೆ ಕುರುಬರೆಲ್ಲರೂ ತಿಂತಾರಾ? ಇಡೀ ಕುರುಬ ಸಮಾಜ ಬೀಫ್ ತಿಂತಾರೆ ಅಂದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಕೊಡವರು ಗೋಮಾತೆಯನ್ನ 2ನೇ ತಾಯಿಯಾಗಿ ನೋಡ್ತಾರೆ. ಹೀಗಾಗಿ ಕೊಡವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಅಂತ ಸಿಂಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇಂದು ಹೋರಾಟ ನಡೆಸಲಾಗುತ್ತಿದೆ. ಆದರೆ ಕಳೆದ 20 ವರ್ಷಗಳಿಂದ ಕೃಷಿ ಬಿಲ್ ಮಂಡಿಸೋಕೆ ಯತ್ನ ನಡೆಸಲಾಗುತ್ತಿತ್ತು ಅಂತ ಹಾಸನದಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಅಲ್ಲದೆ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾದ ನಾಯಕರು ಡೋಂಗಿಗಳು ಅವರು ಈ ಬಗ್ಗೆ ನೀತಿ ಅನುಸರಿಸ್ತಾ ಮೋದಿ ಸರ್ಕಾರ ವಿರೋಧಿಸುವ ಉದ್ದೇಶದಿಂದ ಹೋರಾಟ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದ ಜೊತೆ ಜೆಡಿಎಸ್ ವಿಲೀನ ಆಗಿಲ್ಲ ಅಂತ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಮಾತನಾಡಿದ ಅವರು, ವಿಷಯಾಧಾರಿತದ ಮೇಲೆ ಬಿಜೆಪಿ ಬೆಂಬಲಿಸುತ್ತೇವೆ ಅಷ್ಟೇ. ಆದರೆ ವಿಲೀನದ ವಿಚಾರವನ್ನ ಕಾಂಗ್ರೆಸ್ ಪಕ್ಷದವರು ಶುರು ಮಾಡಿದ್ದಾರೆ. ವಿಲೀನದ ಬಗ್ಗೆ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರು ಎಲ್ಲೂ ಹೇಳಿಲ್ಲ ಅಂತ ಶಾಸಕ ಸುರೇಶ್ ಗೌಡ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಪೊಲೀಸ್ ಠಾಣೆ ಎದುರು ಜನರು ಪ್ರತಿಭಟನೆ ನಡೆಸಿದ್ದಾರೆ. ಪಿಎಸ್ಐ ಹರೀಶ್ ನಾಯ್ಕ್ ವಿನಾಕಾರಣ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಧರಣಿ ನಿರತ ಜನ ಆರೋಪಿಸಿದ್ದಾರೆ. ಹಲ್ಲೆ ಖಂಡಿಸಿ ಠಾಣೆ ಎದುರು ಪ್ರೊಟೆಸ್ಟ್ ಮಾಡಿ ಪಿಎಸ್ಐ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹಿಸಿದ್ದಾರೆ. ರೈತರಿಗೆ ವೈಕುಂಠ ಏಕಾದಶಿಯಂದು ಪ್ರಧಾನಿ ಕೊಟ್ಟ ಗಿಫ್ಟ್ ಏನು? ಕೋಲಾರದ ರೈತ ಜೊತೆ ಮೋದಿ ಸಂವಾದ ರದ್ದಾಗಿದ್ದೇಕೆ? ಹೈದರಾಬಾದ್ ಆಸ್ಪತ್ರೆಗೆ ದಾಖಲಾಗಿರೋ ರಜನಿಕಾಂತ್ ಆರೋಗ್ಯ ಹೇಗಿದೆ? ನೋಡೋಣ ನ್ಯಾಷನಲ್ ಎಕ್ಸ್‌ಪ್ರೆಸ್‌ನಲ್ಲಿ.
ದೇಶದ ಅನ್ನದಾತರಿಗೆ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೇಶದ ಸುಮಾರು 9 ಕೋಟಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದದ ಮೂಲಕ ಒಂದು ಬಟನ್ ಒತ್ತುತ್ತಿದ್ದಂತೆಯೇ 18,000 ಕೋಟಿ ಜಮೆ ಮಾಡಿದ್ದಾರೆ. 1.10 ಲಕ್ಷ ಕೋಟಿ ಹಣ ರೈತರ ಬ್ಯಾಂಕ್ ಖಾತೆಗೆ ಹೋಗಿದ್ದು 7 ಕಂತುಗಳಲ್ಲಿ 1.10 ಲಕ್ಷ ಕೋಟಿ ರೈತರ ಖಾತೆಗೆ ಜಮೆಯಾಗಲಿದೆ ಅಂತ ಮೋದಿ ಹೇಳಿದ್ರು. ರಾಜ್ಯಗಳ ರೈತರ ಜೊತೆ ಸಂವಾದ ನಡೆಸಿದ ಪ್ರಧಾನಿ ಮೋದಿ ಅರುಣಾಚಲ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು, ಉತ್ತರ ಪ್ರದೇಶದಲ್ಲಿನ ರೈತರೊಂದಿಗೆ ಮಾತುಕತೆ ನಡೆಸಿದ್ರು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಾಭದ ಬಗ್ಗೆ ರೈತರಿಗೆ ತಿಳಿಸಿದ ಮೋದಿ, ಸಣ್ಣ ಪುಟ್ಟ ರೈತರಿಗೂ ನೆರವಾಗಲು ಸರ್ಕಾರ ಬದ್ಧವಾಗಿದೆ. ಕೆಲವರು ಭ್ರಮೆಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಮೋದಿ ಹೇಳಿದ್ರು. ಕೃಷಿ ಕಾಯ್ದೆ ತಿದ್ದುಪಡಿ ಹಾಗೂ ಎಪಿಎಂಸಿ ಕಾಯ್ದೆಯನ್ನು ಖಂಡಿಸಿ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಎಪಿಎಂಸಿಯೇ ಇಲ್ಲ ಅನ್ನೋ ಮೂಲಕ ದೀದಿ ವಿರುದ್ಧ ಮೋದಿ ಗುಡುಗಿದ್ದಾರೆ. ರೈತರಿಗೆ ಯೋಜನೆಯಲ್ಲಿ ಹಣ ಸಿಗಲು ಆಂದೋಲನ ನಡೆಸಿಲ್ಲ, ಯೋಜನೆ ಹಣ ಸಿಗುವುದಕ್ಕೆ ಏಕೆ ಆಂದೋಲನ ನಡೆಸಿಲ್ಲ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಮೋದಿ ಪ್ರಶ್ನೆ ಮಾಡಿದ್ದಾರೆ. ಕೃಷಿ ಸಮ್ಮಾನ್ ಯೋಜನೆಯಡಿ ಕರ್ನಾಟಕದ ರೈತರಿಗೂ ಪ್ರಧಾನಿ ಮೋದಿ ಗಿಫ್ಟ್ ಕೊಟ್ಟಿದ್ದಾರೆ. ಕರ್ನಾಟಕದ 53,01,252 ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಈ ಬಗ್ಗೆ ಮಾತನಾಡಿರುವ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಾಡುತ್ತಿರುವ ಹೋರಾಟ ನಿಲ್ಲಿಸಿ, ಕೇಂದ್ರದ ಜೊತೆ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಕಾಯ್ದೆಗಳನ್ನು ರೈತರು ಅರ್ಥ ಮಾಡಿಕೊಳ್ಳುವ ವಿಶ್ವಾಸವಿದೆ, ಶೀಘ್ರದಲ್ಲೇ ಸಮಸ್ಯೆ ಇತ್ಯರ್ಥಪಡಿಸುವ ವಿಶ್ವಾಸವಿದೆ ಅಂತ ಸಂವಾದದಲ್ಲಿ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ರು. ದೇಶದಲ್ಲಿರುವ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ ಕೊನೆಗೊಳ್ಳುತ್ತೆ ಎಂದು ತಪ್ಪು ಕಲ್ಪನೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಎಂಎಸ್ಪಿ ಹಿಂಪಡೆಯಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಎಂಎಸ್ಪಿ ಹಿಂಪಡೆಯಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದ್ರು. ರೈತರ ಜೊತೆಗಿನ ಸಂವಾದದ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಕ್ರಿಸ್ಮಸ್ ಮತ್ತು ವೈಕುಂಠ ಏಕಾದಶಿಗೆ ಮೋದಿ ಶುಭಾಶಯ ಕೋರಿದ್ರು. ಮಾತ್ರವಲ್ಲ, ವಾಜಪೇಯಿ ಜನ್ಮದಿನಕ್ಕೆ ಶುಭ ಕೋರಿದ ಮೋದಿ, ವಾಜಪೇಯಿ ತನ್ನ ಜೀವನವನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ರು, ಗ್ರಾಮೀಣ ಬಡವರ ಅಭಿವೃದ್ಧಿಗಾಗಿ ಯೋಜನೆ ನೀಡಿದ್ರು ಅಂತ ಗುಣಗಾನ ಮಾಡಿದ್ರು. ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ರೈತ ಮುಖಂಡ ಬಡಗಲಾಪುರ ನಾಗೇಂದ್ರ, ಗೋವುಗಳನ್ನು ಸಾಕಲಾಗದವರು ಗೋರಕ್ಷಣೆ ಬಗ್ಗೆ ಮಾತನಾಡ್ತಾರೆ. ಬಿಜೆಪಿ ಶಾಸಕರು ಸಂಸದರ ಮನೆಗೆ ಗೋವುಗಳನ್ನು ಬಿಡ್ತೇವೆ ಅಂತ ಹೇಳಿದ್ರು. ಅನುಪಯುಕ್ತ ಹಸುಗಳನ್ನು ಬಿಜೆಪಿ ನಾಯಕರ ಮನೆಗೆ ಬಿಡ್ತೇವೆ, ಹಣ ಕೊಟ್ಟು ಅವರು ಅನುಪಯುಕ್ತ ಹಸುಗಳನ್ನು ಸಾಕಬೇಕು ಎಂದು ನಾಗೇಂದ್ರ ಸಂಕ್ರಾಂತಿ ಬಳಿಕ ಕಾಯ್ದೆ ಕುರಿತು ಹೋರಾಟ ರೂಪಿಸುತ್ತೇವೆ ಅಂತ ಎಚ್ಚರಿಸಿದ್ರು. ಸೂಪರ್ ಸ್ಟಾರ್ ರಜನಿಕಾಂತ್ ಹೈದರಾಬಾದ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಹೈದರಾಬಾದ್ಗೆ ಬಂದಿದ್ದ ರಜನಿಕಾಂತ್ ಚಿತ್ರವೊಂದರ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಆದರೆ ಹೈದರಾಬಾದ್ನಲ್ಲಿ ಶೂಟಿಂಗ್ ಸೆಟ್ನಲ್ಲಿ ಕೆಲವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಮುನ್ನೆಚ್ಚರಿಕೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಜನಿಕಾಂತ್ಗೆ ಯಾವುದೇ ಕೊರೋನಾ ಲಕ್ಷಣಗಳಿಲ್ಲ, ಆದರೆ ರಕ್ತದೊತ್ತಡದಲ್ಲಿ ಏರುಪೇರಾಗಿದ್ದರಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.